ಹೊರಗಡೆ ನೋಡಿದ್ರೆ ರಮಣೀಯವಾದ ಫಾರ್ಮ್ ಹೌಸ್, ಪ್ರಶಾಂತ ವಾತಾವರಣ. ಆದರೆ ಅದೇ ಫಾರ್ಮ್ ಹೌಸ್ ಬಾಗಿಲು ತೆಗೆದು ಒಳಗೆ ಹೋದ ಪೊಲೀಸರಿಗೆ ಶಾಕ್ ಕಾದಿತ್ತು. ಸಿಲಿಕಾನ್ ಸಿಟಿ ಬೆಂಗಳೂರಿನ ಹೊರವಲಯದಲ್ಲೇ ಪ್ರಾಣರಕ್ಷಕ ಔಷಧಗಳ ಹೆಸರಲ್ಲಿ ಹೆಣದ ಮೇಲೆ ಹಣ ಮಾಡುವ ಭೀಕರ ಮೆಡಿಸಿನ್ ಮಾಫಿಯಾ ಬಟಾ ಬಯಲಾಗಿದೆ. ಬೆಂಗಳೂರು ದಕ್ಷಿಣ ತಾಲೂಕಿನ ದೊಡ್ಡೇರಿ ಗ್ರಾಮದ ಬಳಿಯಿದ್ದ ಫಾರ್ಮ್ ಹೌಸ್ ಒಂದರ ಮೇಲೆ ದಾಳಿ ನಡೆಸಿದಂತಹ ತಾವರೆಕೆರೆ ಪೊಲೀಸರು ಬರೋಬ್ಬರಿ 6 ಕೋಟಿ ರೂಪಾಯಿ ಮೌಲ್ಯದ ನಕಲಿ ಔಷಧಗಳ ಬೃಹತ್ ಜಾಲವನ್ನು ಭೇದಿಸಿದ್ದಾರೆ. ಕಳೆದ 1 ವರ್ಷದಿಂದ ಸೈಲೆಂಟ್ ಆಗಿ ನಡೀತಿದ್ದ ಈ ದಂಧೆಯಲ್ಲಿ ಪ್ರಸಿದ್ಧ MNC ಕಂಪನಿಗಳ ಲೇಬಲ್ಗಳನ್ನು ಬಳಸಿಕೊಂಡು ನಕಲಿ ಮೆಡಿಸಿನ್ಗಳನ್ನು ತಯಾರು ಮಾಡ್ತಾ ಇತ್ತು ಈ ಗ್ಯಾಂಗ್. ಅತ್ಯಂತ ಆತಂಕಕಾರಿ ವಿಷಯ ಅಂದರೆ ಈ ನಕಲಿ ಮಾತ್ರೆ ಔಷಧಗಳು ನೇರವಾಗಿ ಆಸ್ಪತ್ರೆಗಳ ತುರ್ತು ಚಿಕಿತ್ಸಾ ಘಟಕಗಳು ಅಂದರೆ ಇಂಟೆನ್ಸಿವ್ ಕೇರ್ ಯೂನಿಟ್ ಅಲ್ಲಿಗೆ ಸರಬರಾಜಾಗ್ತಾ ಇತ್ತು. ಇಡೀ ದಂಧೆಯ ಸೂತ್ರಧಾರ ಪ್ರಭುದೇವ್ ಎಂಬಾತನ ವಿರುದ್ಧ ತಾವರೆಕೆರೆ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದ್ದು ಖಾಕಿ ಪಡೆ ಜಾಲದ ಮೂಲವನ್ನು ಇದೀಗ ಜಾಲಾಡ್ತಾ ಇದೆ. ಓರ್ವ ವ್ಯಕ್ತಿಯನ್ನು ವಶಕ್ಕೆ ಪಡೆಯಲಾಗಿದೆ. ಉಳಿದಂಥವರಿಗಾಗಿ ಕೂಡ ಈಗ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಅದರಲ್ಲಿ ಶಾಕಿಂಗ್ ವಿಚಾರ ಅಂತ ಅಂದರೆ ICUನಲ್ಲಿ ಬಳಸುವಂಥ ಔಷಧಿಗಳೇನಿದೆ ಅದೆಲ್ಲವೂ ಕೂಡ ಪತ್ತೆಯಾಗಿದೆ. ಮಾಡುವಂತಹ ಇವತ್ತು ಔಷಧಗಳು ಕೂಡ ಇವತ್ತು ಇಂಜೆಕ್ಷನ್ಸ್ ಕೂಡ ಇವತ್ತು ಮಿಸ್ಲೇಬಲ್ ಆಗಿದೆ. ಯಾವ ಕಂಪನಿದು ಆಗಿದೆ ಅಂತೇಳಿ ನಾವು ನಿಮ್ಗೆ ಈಗಾಗಲೇ ಕೊಟ್ಟಿದ್ದೇವೆ. ಇವತ್ತು ಫೋರ್ಜ್ ಲೇಬಲ್ ಉಕ್ಕರೇಟೆ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಫೋರ್ಜ್ ಮಾಡಿದ್ದಾರೆ. ವೆಲ್ ಕ್ಯೂರ್ ರೆಮಿಡೀಸ್ ಮತ್ತು ಫೀಸರ್ ಲಿಮಿಟೆಡ್ ಬೇರೆ ಬೇರೆ ಇವತ್ತು ಸಂಸ್ಥೆ ಹೆಸರನ್ನು ಹಾಕಿಕೊಂಡು ಇವರು ಕೊಡ್ತಿರೋದು. ಸೊ ಇದನ್ನು ಎಂದೂ ಕೂಡ ಶ್ರಮಿಸುವಂತ ವಿಚಾರ ಅಲ್ಲ. ಇದರ ಬಗ್ಗೆ ಈಗಾಗಲೇ ನಮ್ಮ ರಾಮನಗರ SP ಅವರು ಆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ನಮ್ಮ ಡ್ರಗ್ ಡಿಪಾರ್ಟ್ಮೆಂಟ್ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಈ ತನಿಖೆಯನ್ನು ನಡೆಸಿಕೊಂಡು ಇದು ರಾಷ್ಟ್ರ ಮಟ್ಟದಾದ ಕಾರಣ ಈ ಮಾಹಿತಿಯನ್ನು ಇವತ್ತು ಕೇಂದ್ರಕ್ಕೆ ಮತ್ತು ಹಿಮಾಚಲ್ಗೆ ತೆಲಂಗಾಣಕ್ಕೆ ಕೂಡ ಕೊಡಲಿಕ್ಕಿದ್ದೇವೆ. ಅದಕ್ಕಾಗಿ ನಾನು ಈಗಾಗಲೇ ಗೃಹ ಸಚಿವರ ಜೊತೆ ಕೂಡ ಇವತ್ತು ನಾನು ಮಾತಾಡಿದ್ದೇನೆ. ಬಹುಶಃ ಮುಂದೆ ಮುಖ್ಯಮಂತ್ರಿಗಳು ಕೂಡ ವಿಚಾರ ತಿಳಿದಿದೆ ಮತ್ತು ಡೀಟೇಲ್ ಆಗಿ ಮಾತಾಡಲಿಕ್ಕೆ ಬಹುಶಃ ಇವತ್ತು ಮಾತಾಡ್ತೇನೆ ನಾನು. ಯಾಕಂದ್ರೆ ಇದಕ್ಕೆ ಒಂದು ವಿಶೇಷ ಸ್ಪೆಷಲ್ ಟೀಮ್ ಏನು ಎನ್ಕ್ವೈರಿ ಮಾಡಬೇಕು. ಏನು ತಾವರೆಕೆರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಏನು ಒಂದು ರೈಡ್ ಮಾಡಿದ್ದೀವಿ. ಆ ರೈಡಲ್ಲಿ ಸುಮಾರು 6 ಕೋಟಿಗಳಷ್ಟು ಏನು ಸ್ಪೂರಿಯಸ್ ಮೆಡಿಸಿನ್ಸ್ಗಳು ಸಿಕ್ಕಿದೆ. ಏನು ಸಿಕ್ಕಿರೋಂತಹ ಮೆಡಿಸಿನ್ಸ್ಗಳನ್ನ ನಾವು ಮತ್ತು ಏನು FDA ಅವರಿದ್ದಾರೆ, ಡ್ರಗ್ ಕಂಟ್ರೋಲರ್ ಇದ್ದಾರೆ, ಅವರ ಜಾಯಿಂಟ್ ರೈಡಲ್ಲಿ ನಾವು ಅದನ್ನು ಹಿಡಿದಿದ್ದೀವಿ. ಏನು ನಮ್ಮ ಬೀಟ್ ಕಾನ್ಸ್ಟೇಬಲ್ ಅವ್ರಿಗೆ ಮಾಹಿತಿ ಇತ್ತು, ಆ ಮಾಹಿತಿ ಮೇರೆಗೆ ನಾವು ಫಸ್ಟ್ ದಾಳಿ ಮಾಡಿದ್ವಿ. ನಂತರದಲ್ಲಿ ಇದು ಆಲ್ಮೋಸ್ಟ್ ಎಲ್ಲ ಮೆಡಿಸಿನ್ಸ್ ಇದ್ದಿದ್ದರಿಂದ ನಾವು ಡ್ರಗ್ ಕಂಟ್ರೋಲರ್ಗೆ ಮಾಹಿತಿ ಕೊಟ್ವಿ. ಅವರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ ನಂತರದಲ್ಲಿ ಇದು ಒಂದು ಸ್ಪೂರಿಯಸ್ ಮೆಡಿಸಿನ್ಸ್ ಅಂತ ಅವ್ರ ಮೇಲ್ನೋಟಕ್ಕೆ ಹೇಳಿದ್ದಾರೆ. ಅವನ್ನೆಲ್ಲ ಸೀಸ್ ಮಾಡ್ಕೊಂಡಿದ್ದೀವಿ. ಫರ್ದರ್ ತನಿಖೆಯನ್ನು ನಾವು ಮುಂದುವರಿಸಿದ್ದೀವಿ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಬ್ಬ ಆರೋಪಿಯನ್ನು ನಾವು ಹಿಡಿದಿದ್ದೀವಿ. ಇನ್ನು ಫರ್ದರ್ ಆರೋಪಿಗಳನ್ನ ಬಗ್ಗೆ ನಾವು ಮಾಹಿತಿ ಕಲೆ ಹಾಕ್ತಿದ್ದೀವಿ ಹಾಗೂ ಅವರನ್ನು ನಾವು ಆದಷ್ಟು ಬೇಗ ದಸ್ತಗಿರಿ ಮಾಡ್ತೀವಿ.